ನಾನು ಈ ವಿಡಿಯೋ ಮೂಲಕ ಎಲ್ಲರಿಗೂ ಕೆಲವಷ್ಟು ಪ್ರಶ್ನೆಗಳನ್ನ ಕ್ಲಿಯರ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ. ನಾನು ಸ್ವಂತವಾಗಿ ಕಟ್ಟಿಸ್ತಾ ಇರೋ ಮನೆಗೆ ತುಂಬಾ ಜನ ನನ್ನ ಬೆನ್ನಿಂದಗಡೆ ಮಾತಾಡ್ಕೊಳೋದು, ಕಾವ್ಯ ಇಷ್ಟು ದುಡಿಯೋದಕ್ಕೆ ಎಲ್ಲಿ ಸಾಧ್ಯ, ಗಂಡನ ಮನೆಯಿಂದ ದುಡ್ಡು ಕೊಟ್ಟಿರ್ಬೋದೇನೋ ಅಥವಾ ಅಪ್ಪನ ಮನೆಯಿಂದ ದುಡ್ಡು ಕೊಟ್ಟಿರ್ಬೋದೇನೋ ಅಂತ. ನಾನು ಅವ್ರಿಗೆಲ್ಲ ಹೇಳಕ್ಕೆ ಬಯಸೋದು ಹೇಳೆ, ಒಬ್ಳ ಹೆಣ್ಮಗಳು ಇಷ್ಟೆಲ್ಲ ಕಷ್ಟಪಟ್ಟು ಇಷ್ಟು ಚಿಕ್ಕ ವಯಸ್ಸಲ್ಲಿ ಅವ್ರೇನು ಮಾಡದೇ ಇರೋದನ್ನ ನಾನ್ ಮಾಡ್ತಾ ಇದ್ದೀನಿ ಅಂತ ತಗೊಳೋದಕ್ಕೆ ಅವ್ರು ಹೀಗ ಹೋಗ್ತಾ ಇರೋದಿಲ್ಲ. ಅಥವಾ ಎರಡನೇದು, ಒಬ್ಬ ಹೆಣ್ಮಗಳು ಕಷ್ಟಪಟ್ಟು ದುಡಿದ್ರೆ ಯಾವ ಗಂಡ್ಸ್ಗಿಂತನೂ ಕಮ್ಮಿ ಏನಿಲ್ಲ ಅನ್ನೋದು ಅವ್ರಿಗೆ ಗೊತ್ತಿರೋದಿಲ್ಲ. ಥರ್ಡ್ ಕ್ಯಾಟಗರಿ ಪೀಪಲ್ ಇದಾರೆ, ಒಬ್ಬ ಹೆಣ್ಮಗಳು ಇಷ್ಟು ಮಾಡ್ತಿದ್ದಾಳೆ ಅಂದ್ರೆ ಹೆಂಗ್ ಮಾಡ್ತಿದ್ದಾಳೋ ಅಂತ. ಸೊ ಈ ತರ ಎಲ್ಲ ಯೋಚನೆ ಮಾಡೋದಕ್ಕೆ ಮೇಲ್ ಡಾಮಿನೇಷನ್ ಇಂದ ಎಷ್ಟೋ ಜನ ಮನೆಯಲ್ಲಿ ಹೆಂಗಸರ್ನ ಬೆಳೆಯೋದಕ್ಕೆ ಬಿಡೋದಿಲ್ಲ. ಒಂದ್ ಹೇಳ್ಕೊಳ್ಳಿ, ಹೆಣ್ಮಕ್ಳಿಗೆ ಗಂಡ್ ಮಕ್ಳ ತರ ಸಮಾನತೆ ಕೊಟ್ರೆ ಗಂಡ್ ಮಕ್ಳಿಗಿಂತ ಹೆಚ್ಚಾಗೆ ಸಾಧಿಸಿ ತೋರಿಸ್ತಾರೆ. ಯಾಕೆ ಅಂದ್ರೆ ಹೆಣ್ಮಕ್ಳಲ್ಲಿರೋ ತಾಳ್ಮೆ, ಬುದ್ಧಿವಂತಿಕೆ, ಚಾತುರ್ಯತೆ ಗಂಡ್ ಮಕ್ಳಲ್ಲಿರೋ ತುಂಬಾನೇ ಕಮ್ಮಿ. ಸೊ ನಾನು ಈ ವಿಡಿಯೋ ನೋಡ್ತಾ ಇರೋ ಎಲ್ಲಾ ಲೇಡೀಸ್ಗೂ ಹೇಳೋದೊಂದೇ, ಮನೆ, ಸಂಸಾರ, ಮಕ್ಳು ಜಂಜಾಟಗೆ ಸ್ವಲ್ಪ ಬ್ರೇಕ್ ಕೊಟ್ಟು ನಿಮ್ಮ ಮೇಲೇನು ಸ್ವಲ್ಪ ಫೋಕಸ್ ಮಾಡಿ ಏನೋ ಒಂದ್ರಲ್ಲಿ ಸಾಧನೆ ಮಾಡ್ತೀರಾ. ಸೊ ತುಂಬಾ ಜನ ಕಮೆಂಟ್ಸ್ ಅಲ್ಲಿ ನಾನು ನಿಮ್ ತರ ಆಗ್ಬೇಕು ಅಂತ ಕಮೆಂಟ್ಸ್ ಮಾಡಿದ್ರಿ. ನಿಮ್ಗೋಸ್ಕರ ಈ ವಿಡಿಯೋ ಮಾಡಿದೀನಿ. ಈ ವಿಡಿಯೋ ನೋಡಿ ಎಲ್ಲೋ ಒಬ್ರೋ ಇಬ್ರೋ ಯಾವ್ದೋ ಮೂಲೆಯಲ್ಲಿ ಚೇಂಜ್ ಆದ್ರೂ ಕೂಡ ಈ ವಿಡಿಯೋ ಮಾಡಿದಕ್ಕೆ ನಂಗೆ ಸಾರ್ಥಕ ಆಗುತ್ತೆ. ನಾನು ಕಷ್ಟ ಪಡೋದ್ರ ಜೊತೆಲಿ ಸ್ಮಾರ್ಟ್ ಆಗಿ ಹೆಂಗ್ ದುಡಿತೀನಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಟಿಪ್ಸ್ ಶೇರ್ ಮಾಡ್ತೀನಿ. ಮರಿದಿರ ಪೇಜ್ ನ ಫಾಲೋ ಮಾಡ್ಕೊಳ್ಳಿ.